ಬೆನ್ನಿಗೆ ಪುಟ್ಟ ಕಂದಮ್ಮನನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿಕಾರಿ ಮಹಿಳೆ. ಅವರೇ ಭಾರತದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಧೀರ ವೀರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. 1828 ನವೆಂಬರ್ 19ರಲ್ಲಿ ವಾರಣಾಸಿಯಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ಮಣಿಕರ್ಣಿಕಾ. ಮನು ಎಂದು ಪ್ರೀತಿಯಿಂದ ಕರೆಯಲ್ಪಡುತ್ತಿದ್ದರು. ಈಕೆಯು 4 ವರ್ಷದವಳಿದ್ದಾಗ ಆಕೆಯ ತಾಯಿ ಮರಣ ಹೊಂದುತ್ತಾರೆ. ಮನು ತಂದೆಯ ಆಶ್ರಯದಲ್ಲಿ ಬೆಳೀತಾಳೆ. ಈಕೆಯ ತಂದೆ ಪೇಶ್ವೆ ಬಾಜಿರಾವ್ರವರ ಆಸ್ಥಾನದಲ್ಲಿ ಯುದ್ಧದ ಕಮಾಂಡರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಮನೆಯಲ್ಲಿಯೇ ಮಗಳಿಗೆ ಶಿಕ್ಷಣ ಕೊಡಿಸ್ತಾರೆ. ಜೊತೆಗೆ ಕುದುರೆ ಸವಾರಿ, ಕತ್ತಿ ವರಸೆ ಮೊದಲಾದವುಗಳಲ್ಲಿ ಪರಿಣಿತಿಯನ್ನು ಗಳಿಸ್ತಾರೆ. 1842ರಲ್ಲಿ ಈಕೆಗೆ 14 ವರ್ಷಗಳಾದಾಗ ಝಾನ್ಸಿಯ ಮಹಾರಾಜ ಗಂಗಾಧರರಾವ್ರನ್ನ ವಿವಾಹ ಆಗ್ತಾರೆ. ಮದುವೆಯ ನಂತರ ಇವರನ್ನ ಲಕ್ಷ್ಮೀಬಾಯಿ ಎಂದು ಕರೆಯಲಾಗುತ್ತೆ. 1851ರಲ್ಲಿ ಈಕೆಗೆ ಗಂಡು ಮಗುವಿನ ಜನನ ಆಗತ್ತೆ. ದುರದೃಷ್ಟವಶಾತ್ 4 ತಿಂಗಳಿನಲ್ಲಿ ಮಗು ನಿಧನವಾಗುತ್ತೆ. ಈ ಸಂದರ್ಭದಲ್ಲಿ ರಾಜದಂಪತಿಗಳು ತಮ್ಮ ಸೋದರ ಸಂಬಂಧಿಯಿಂದ ಗಂಡು ಮಗುವಿನ ದತ್ತು ಸ್ವೀಕಾರ ಮಾಡ್ತಾರೆ. 1853ರಲ್ಲಿ ಗಂಗಾಧರರಾವ್ರವರ ನಿಧನರಾಗ್ತಾರೆ. ಈ ಹೊತ್ತಿನಲ್ಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾದಂತಹ ಲಾರ್ಡ್ ಡಾಲ್ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಈಗಾಗಲೇ ಜಾರಿಗೊಳಿಸಿರ್ತಾನೆ. ರಾಣಿಯು ಈ ನಿಯಮದಂತೆ ಝಾನ್ಸಿಯನ್ನ ಕಂಪನಿಯ ಆಡಳಿತಕ್ಕೆ ಒಳಪಡಿಸಬೇಕಾಗುತ್ತೆ. ಸರ್ ಹಗ್ರೋಸ್ ನೇತೃತ್ವದ ಪಡೆಗಳು ಕೋಟೆಯನ್ನು ವಶಪಡಿಸಿಕೊಳ್ಳಲು ಬಂದಾಗ ರಾಣಿ ಅದನ್ನು ಖಡಾಖಂಡಿತವಾಗಿ ನಿರಾಕರಿಸ್ತಾರೆ. 2 ವಾರಗಳ ಕಾಲ ಯುದ್ಧ ನಡೆಯುತ್ತೆ. ರಾಣಿ ತನ್ನ ಪುರುಷ ಮತ್ತು ಮಹಿಳಾ ಸೈನಿಕರನ್ನು ವೀರಾವೇಶದಿಂದ ಮುನ್ನಡೆಸಿದರೂ ಕೂಡ ಯುದ್ಧದಲ್ಲಿ ಗೆಲ್ಲಲು ಸಾಧ್ಯ ಆಗೋದಿಲ್ಲ. ರಾಣಿ ತನ್ನ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡು ಪರಾರಿಯಾಗಿ ತಾಂತ್ಯಾ ಟೋಪೆ ಹಾಗೂ ಇತರ ಬಂಡಾಯ ನಾಯಕರ ಜೊತೆ ಸೇರಿ ಗ್ವಾಲಿಯರ್ನ ಮೊರಾರ್ಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ತೆರಳುತ್ತಾಳೆ. ಕಡೆಯದಾಗಿ 1858 ಜೂನ್ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ತನ್ನ 23ನೇ ವಯಸ್ಸಿನಲ್ಲಿ ವೀರಮರಣವನ್ನಾಗುತ್ತಾಳೆ. ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಈ ಮಹಾನ್ ಸಾಧಕಿಯ ಜೀವನ ಮತ್ತು ಹೋರಾಟ ಎಂದೆಂದಿಗೂ ಸಹ ಸ್ಫೂರ್ತಿಯಾಗಿದೆ. ಈಕೆಯ ಧೈರ್ಯ ಹಾಗೂ ಶೌರ್ಯ ಸ್ತ್ರೀ ಶಕ್ತಿಯ ಸಂಕೇತ ಆಗಿದೆ. ಧೀರದಲ್ಲದವರೂ ಸಹ ಧೈರ್ಯದಿಂದ ಹೋರಾಡಲು ಸ್ಫೂರ್ತಿಯಾದಂತಹ ಇಂತಹ ಮಹಾನ್ ಯೋಧನಿಗೆ ನಮ್ಮ ಶಿರಸಾಷ್ಟಾಂಗ ನಮನಗಳು.